ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ರಿಸೆಪ್ಷನ್ ಲುಕ್ ಇದೆ ಗಾಯ್ಸ್, ಅದಕ್ಕೆ ಇವತ್ತು ಮೇಕಪ್ ಅಕಾಡೆಮಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬಂದು ಕರ್ಕೊಂಡು ಹೋಗ್ತಾರೆ ಗೈಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವ್ಲಾಗ್ನ, ಯಾಕಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವ್ಲಾಗಲ್ಲಿ ವಾಯ್ಸ್ ಬಂದಿತ್ತು ಗೈಸ್, ಆಮೇಲೆ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಸೌಂಡ್ ಏನೋ ಆಫ್ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ವಾಯ್ಸ್ ಕೂಡ ಬರ್ತಿಲ್ಲ. ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಅಪ್ಲೋಡ್ ಮಾಡಾದ್ಮೇಲೆ ನೋಡಿದೆ ಗೈಸ್ ವಾಯ್ಸು ಬರ್ತಿಲ್ಲ ಅಂತ. ಸೊ ಅದಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಈ ವ್ಲಾಗ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಯಾರು ಬೇಜಾರು ಮಾಡ್ಕೊಬೇಡಿ ಪ್ಲೀಸ್ ನನಗೋಸ್ಕರ. 10:30ಗೆ ಬರೋಕ್ಕೆ ಹೇಳಿದ್ರು ಗೈಸ್. ಸ್ವಲ್ಪ ಹಾಗಾಗಿ ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಲೇಟಾಗಿ ಹೋಗೋದಾ ಅಂತ ಅಂದ್ಕೊಂಡು, ಯಾಕಂದರೆ ಹತ್ರದಲ್ಲೇ ಇದೆ ಮೇಕಪ್ ಅಕಾಡೆಮಿ, ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋದಾ ಅಂತ ಅಂದ್ಕೊಂಡು ನನ್ನ ಫ್ರೆಂಡೇ ಗೈಸ್ ನಾನು ಮೇಕಪ್ ಅಕಾಡೆಮಿ ಕರ್ಕೊಂಡು ಹೋಗ್ತಾ ಇರೋದು. ಅವ್ನಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಏನೇ ಒಂದು ಮೇಕಪ್ ಅಕಾಡೆಮಿಗಾಗಲಿ ಇಲ್ಲ ಎಲ್ಲರೂ ಕರ್ಕೊಂಡು ಹೋಗು ಅಂದರೆ ಬಂದು ಕರ್ಕೊಂಡು ಹೋಗ್ತಾನೆ. ಥ್ಯಾಂಕ್ ಯು ಅರ್ಜು. ಗೈಸ್ ಮೇಕಪ್ ಅಕಾಡೆಮಿ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಇನ್ನು ಸ್ವಲ್ಪ ಟೈಮ್ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋದಾ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಬಂದಿದ್ದೀವಿ ಗೈಸ್ ಮೇಕಪ್ ಅಕಾಡೆಮಿ ಹತ್ರ. ಇವಾಗ ಅವ್ರಿಗೆ ಕಾಲ್ ಮಾಡಿ ಕೇಳಬೇಕು ಇದ್ದೀರಾ ಇಲ್ಲೋ ಅಂತ, ಯಾಕಂದರೆ ಮೇಲ್ಗಡೆ ಹೋದಾಗ ಕ್ಲೋಸ್ ಆಗಿದ್ರೆ ಅಂತ. ಇವಾಗ ಹೋಗ್ತಾ ಇದ್ದೀನಿ ಗೈಸ್. ನಿಮಗೆ ಒಳಗಡೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಅವರೇ ಮ್ಯಾಮ್ ಗೈಸ್. ಗೈಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ, ಯಾವ ಥರ ಇದೆ ನಿಮಗೂ ತೋರಿಸ್ತೀನಿ. ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಈ ಕಡೆ ರೂಮ್ನ ಬಳಸ್ತಾರೆ ಗೈಸ್. ಇಲ್ಲೇ ಸ್ಟೂಡೆಂಟ್ಸ್ಗೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡೋದು, ಮೇಕಪ್ ಎಲ್ಲ ಹೇಳ್ಕೊಡೋದು ಇದೇ ರೂಮಲ್ಲಿ. ನನಗೆ ಮೇಕಪ್ ಕೂಡ ಇದೇ ರೂಮಲ್ಲಿ ಮಾಡ್ಬೋದೇನೋ ಗೊತ್ತಿಲ್ಲ ಗೈಸ್, ಎಲ್ಲಿ ಮಾಡ್ತಾರೆ ಅಂತ. ಇನ್ನೊಂದು ಕಡೆನೂ ಇದೆ ಗೈಸ್, ಇನ್ನೊಂದು ರೂಮ್. ಅಲ್ಲಿ ಟ್ಯಾಟೂ ಎಲ್ಲ ಇದು ಮಾಡ್ತಾರೆ, ಟ್ಯಾಟೂ ಕೂಡ ಹಾಕ್ತಾರೆ. ಸರ್ ಅವರು ನಿಮಗೇನಾದ್ರು ರೆಂಟಲ್ಲಿ ಡ್ರೆಸ್ ಇಲ್ಲ ಸ್ಯಾರಿ ಏನಾದರೂ ಬೇಕು ಅಂದರು ಈ ಫೆದರ್ ಲುಕ್ಕಲ್ಲಿ ರೆಂಟ್ಗೂ ಕೂಡ ಡ್ರೆಸ್ಸಸ್ ಮತ್ತು ಸ್ಯಾರೀಸ್ ಎಲ್ಲ ನೀವು ರೆಂಟಲ್ಲಿ ತೊಗೋಬೋದು ಗೈಸ್. ನೋಡಿ ಯಾವ ಥರ ಕಾಣಿಸ್ತಿದ್ದೀನಿ ವಿತೌಟ್ ಮೇಕಪ್, ನೆಕ್ಸ್ಟ್ ವಿತ್ ಮೇಕಪ್. ಯಾವ ಥರ ಕಾಣಿಸ್ತೀನಿ ಅಂತ ಗೊತ್ತಿಲ್ಲ ಗೈಸ್. ರಿಸೆಪ್ಷನ್ ಲುಕ್. ನನಗೆ ರಿಸೆಪ್ಷನ್ ಲುಕ್ಕು ಇದು 3ನೇದು ಗೈಸ್. ಫಸ್ಟ್ ಒಂದು ಆಗಿದೆ, ಸೆಕೆಂಡ್ ಕೂಡ ಆಗಿದೆ, ಇದೇ 3ನೇದು ಗೈಸ್. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ನನಗೆ ಬ್ಲೂ ಕಲರ್ ಲೆಹೆಂಗಾ. ನನಗೆ ಮೇಕಪ್ ಮಾಡ್ತಿರೋದು ಸಹನಾ ಅಕ್ಕ ಅಂತ ಗೈಸ್. ನನ್ನ ಹೇರ್ ಕರ್ಲಿ ಮಾಡ್ತಿದ್ದಾರಲ್ಲ ಇವರೇ ಸಹನಾ ಅಕ್ಕ ಅಂತ, ಇವರೇ ನನಗೆ ಮೇಕಪ್ ಮಾಡ್ತಿರೋದು. ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಗೈಸ್. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಏನೇ ಇದ್ದರೂ ಹೇಳ್ಕೊಪ್ಪ, ಏನಾದ್ರು ಸರಿ ಬಂದಿಲ್ಲ ಅಂತ ಅಂದ್ರೆ ಮೇಕಪ್ಪು ಅಂತಲೂ ಹೇಳ್ತಾರೆ ಗೈಸ್. ಗೈಸ್ ಏನಂದರೆ ನಾನು ಯಾರ ಹತ್ರನೇ ಮೇಕಪ್ ಮಾಡ್ಕೊಳಕ್ಕೆ ಹೋದರೂ ಬೇಗ ಪರಿಚಯ ಮಾಡ್ಕೊಬಿಡ್ತೀನಿ ಗೈಸ್. ಇವನು ಕೂಡ ಅಷ್ಟೇ ಬೇಗ ಪರಿಚಯ ಮಾಡ್ಕೊಬಿಟ್ಟೆ. ತುಂಬ ಚೆನ್ನಾಗಿ ನಾನು ಮತ್ತು ಅಕ್ಕ ಇಬ್ಬರು ಮಾತಾಡ್ಕೊಂಡು ಅವರೇನಾದರೂ ಸರಿ ಹೋಗಿಲ್ಲ ಅಂದರೆ ಹೇಳಪ್ಪ ಅಂತ ಇದು ಮಾಡ್ತಿದ್ರು. ತುಂಬ ಚೆನ್ನಾಗಿ ಮಾತಾಡ್ಕೊಂಡು ನಂಗೆ ಮೇಕಪ್ ಮಾಡಿದ್ರು ಗೈಸ್. ಇದೆಲ್ಲ ವೀಡಿಯೋ ರೆಕಾರ್ಡ್ ನಾನೇ ಮಾಡ್ಕೊಂಡೆ ಗೈಸ್. ಅದಾದಮೇಲೆ ಮೇಕಪ್ ಎಲ್ಲ ಆದಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಅಂತ ಮೇಲ್ಗಡೆ ಹೋಗ್ತು. ಅವಾಗ ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು ಗೈಸ್. ಆಮೇಲೆ ಸರ್ ಜ್ಞಾಪನಿಸಿದ್ರು, ವ್ಲಾಗ್ ಮಾಡ್ತಿದ್ದೆಲ್ಲ ಯಾಕೆ ವ್ಲಾಗ್ ಸ್ಟಾಪ್ ಮಾಡಿಬಿಟ್ಟಿದ್ಯಾ ಅಂತ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಗೈಸ್. ವಿತೌಟ್ ಮೇಕಪ್ ಯಾವ ಥರ ಕಾಣಿಸ್ತಿದ್ದೀನಿ ನೋಡಿ ಅಂತ ನಿಮ್ಮನ್ನ ಮರ್ತೋಗಿದೆ ಗೈಸ್. ವ್ಲಾಗ್ ಮಾಡೋದು, ಫೋಟೋಸು ಮತ್ತು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೋ. ವ್ಲಾಗ್ ಮಾಡೋದೇ ಮರ್ತೋಗಿದೆ ಗೈಸ್. ಆಮೇಲೆ ಸರ್ ನೆನಪು ಮಾಡಿದ್ರು ನನಗೆ, ವ್ಲಾಗ್ ಮಾಡ್ತಿದ್ದಲ್ಲ ಯಾಕೆ ಸ್ಟಾಪ್ ಮಾಡಿಬಿಟ್ಟಿದ್ಯಾ ಅಂತ. ಆವಾಗ ತಿರ್ಗಾ ನೆನಪು ಮಾಡಿಕೊಂಡು ನಾನು ವಿತೌಟ್ ಮೇಕಪ್ ಆದಮೇಲೆ ಯಾವ ಥರ ಕಾಣಿಸ್ತೀನಿ ಅಂತ ನಿಮ್ಗೆ ತೋರ್ಸೋಕ್ಕೆ ವ್ಲಾಗ್ ಮಾಡಿದೆ ಗೈಸ್.
ರಚನಾ ಅಕ್ಕ ಕೂಡ ತುಂಬ ಫ್ರೆಂಡ್ಲಿಯಾಗಿದ್ದಾರೆ ಗೈಸ್. ಈ ಡ್ಯಾನ್ಸ್ನ ನನಗೆ ಅವರೇ ಹೇಳ್ಕೊಟ್ಟಿದ್ದು. ನಾನು ಡ್ಯಾನ್ಸ್ ಹುಡುಕ್ತಿದ್ದೆ ರೀಲ್ಸಲ್ಲೆಲ್ಲ, ಆಮೇಲೆ ಅವ್ರ ಹತ್ರನೂ ಹೊಂದಿದ್ದೆ ಅಂತ ನನಗೆ ಅವರೇ ಡ್ಯಾನ್ಸ್ ಹೇಳ್ಕೊಟ್ರು. ತುಂಬಾ ಫ್ರೆಂಡ್ಲಿಯಾಗಿದ್ದಾರೆ ಕೂಡ ರಚನಾ ಅಕ್ಕ. ನನಗೆ ಅವರು 2 ಸಲ ಪೋರ್ಟ್ಫೋಲಿಯೋ ಶೂಟಲ್ಲಿ ನೋಡಿದ್ದೀನಿ, ಆದರೆ ನಾನು ಅಕ್ಕನ ಮಾತಾಡ್ಸಿರ್ಲಿಲ್ಲ. ಇವತ್ತು ಮಾತಾಡಿಸ್ದೆ ಅವ್ರನ್ನ. ತುಂಬಾ ಫ್ರೆಂಡ್ಲಿಯಾಗಿದ್ದಾರೆ. ನಂಗೆ ತುಂಬಾ ಇಷ್ಟ ಆದರು ಅವರು ಗೈಸ್. ಥ್ಯಾಂಕ್ ಯು ಅಕ್ಕ. ಗೈಸ್ ಇವಾಗ ಮೇಕಪ್ನ ರಿಮೂವ್ ಮಾಡಬೇಕು ಗೈಸ್. ಅವರು ರಿವ್ಯೂ ಕೊಡ್ತೀನಿ ಅಂತ ಆ ಕಡೆ ಹೋದರು. ಸೊ ಹಾಗಾಗಿ ನಾನು ವ್ಲಾಗ್ ಮಾಡೋದ ಅಂತ ವ್ಲಾಗ್ ಮಾಡ್ತಿದ್ದೀನಿ. ಇವಾಗ ಮೇಕಪ್ ಎಲ್ಲ ರಿಮೂವ್ ಆದಮೇಲೆ ನಾನು ಪಿ ಜಿಗೆ ಹೋಗಬೇಕು. ನನ್ನ ಕರ್ಕೊಂಡು ಹೋಗೋಕ್ಕೆ ವಾಪಸ್ ನನ್ನ ಫ್ರೆಂಡೇ ಬರ್ತಿದ್ದಾನೆ ಗೈಸ್. ಮೇಕಪ್ ಒಂದು ರಿಮೂವ್ ಮಾಡಿಬಿಟ್ರೆ ಸಾಕು. ಅಕ್ಕ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಗೈಸ್, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಗೈಸ್ ಬೇಜಾರು ಮಾಡ್ಕೋಬೇಡಿ, ವಾಯ್ಸ್ ಓವರ್ ಕೊಡ್ತಿದ್ದೀನಿ. ವ್ಲಾಗಲ್ಲಿ ವಾಯ್ಸ್ ಹೋಗ್ಬಿಟ್ಟಿದೆ. ಅಕ್ಕ ಬಂದು ನನ್ನ ಮೇಕಪ್ ಎಲ್ಲ ರಿಮೂವ್ ಮಾಡ್ತಿದ್ದರು. ಆವಾಗಲೂ ಅಷ್ಟೇ ನಾನು ಅಕ್ಕ ಇಬ್ಬರು ಮಾತಾಡ್ತಾಯಿದ್ದೋ, ಅದನ್ನು ಕೂಡ ನಾನು ವ್ಲಾಗಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೆ. ನನಗೆ ಬೇಜಾರಾಗ್ತಾಯಿದೆ ಗೈಸ್, ವಾಯ್ಸ್ ಹೋಗ್ಬಿಟ್ಟಿರೋದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ. ಗೈಸ್ ಮೇಕಪ್ ಎಲ್ಲ ರಿಮೂವ್ ಆಗಿದೆ ಗೈಸ್. ಇವಾಗ ನಾನು ಪಿ ಜಿಗೆ ಹೋಗಬೇಕು. ನನ್ನ ಫ್ರೆಂಡ್ ಕಾಲ್ ಮಾಡಿದ್ದೀನಿ, ಬಂದಿದ್ದೀನಿ ಅಂತ ಹೇಳಿದ್ದಾನೆ. ಇವಾಗ ಕೆಳಗಡೆ ಹೋಗಿ ನೋಡಬೇಕು ಗೈಸ್, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಬಂದಿದ್ದೀನಿ ಅಂತ ಹೇಳಿದ್ದಾನೆ ಗೈಸ್. ಇಲ್ಲೇ ಇದ್ದಾನೆ ಗೈಸ್, ಮೇಕಪ್ ಅಕಾಡೆಮಿ ಮುಂದೆನೇ ಇದ್ದಾನೆ ಗೈಸ್. ನಮ್ಮ ಹುಡುಗ ಒಬ್ಬ ಮಿಸ್ಸಿಂಗ್ ಗೈಸ್. ಅವನಿವತ್ತು ಕೆಲ್ಸಕ್ಕೆ ಹೋಗಿದ್ದಾನೆ, ಹಾಗಾಗಿ ಬರೋಕ್ಕಾಗಿಲ್ಲ ಗೈಸ್. ಇನ್ನೊಂದು ದಿನ ಯಾವಾಗಾದ್ರು ಶೂಟ್ ಇದ್ದಾಗ ಅವನ ಜೊತೆಲಿ ಕರ್ಕೊಬರ್ತೀನಿ ಗೈಸ್. ಅವಾಗೆಲ್ಲ ಶೂಟ್ಗೆ ಅವನು ಕರ್ಕೊಂಡು ಹೋಗ್ತಿದ್ದ ಗೈಸ್. ಅವನು ಮತ್ತು ನಮ್ಮ ಅಣ್ಣ ಒಬ್ಬರು ಕರ್ಕೊಂಡು ಹೋಗ್ತಿದ್ರು. ಅವನು ಯಾವಾಗಾದರೂ ಫ್ರೀ ಇದ್ದಾಗ ಹೇಳ್ತೀನಿ ಗೈಸ್, ಶೂಟ್ಗೆ ಏನಾದ್ರು ಹೋಗೋದ ಅಂತ ಕರ್ಕೊಂಡು ಹೋಗ್ತೀನಿ ಗೈಸ್. ಬಾ ಅಂದರೆ ಬರ್ತಾನೆ ಗೈಸ್, ಆ ಥರ ಏನಿಲ್ಲ ಅವನು. ಗೈಸ್ ಇವಾಗ ಪಿ ಜಿಗೆ ಬಂದೆ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಾನು ನಿಮಗೆಲ್ಲ ಸ್ವಲ್ಪ ಬೇಜಾರು ಮಾಡಿದ್ದೀನಿ ಗೈಸ್, ಸಾರಿ. ಯಾಕಂದರೆ ವಾಯ್ಸ್ ಕೂಡ ಬರ್ತಿಲ್ಲ, ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸಾರಿ ಗೈಸ್, ಬೇಜಾರು ಮಾಡ್ಕೋಬೇಡಿ. ಇನ್ಮೇಲೆ ಆ ಥರ ಆಗಲ್ಲ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್ ಗಾಯ್ಸ್.